ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮಾವನ ಮನೆ ಹೋಮ್ ಟೂರು. ಇಂದಿನ ದಿನ ನೈಟು ಮಾಡ್ಕೊಳ್ತಾ ಇರುವಂತಹ ವಿಡಿಯೋ. ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮನೆ. ಬ್ಯೂಟಿಫುಲ್ ಮನೆ. ಮಾರ್ನಿಂಗು ಸತ್ಯನಾರಾಯಣ ಪೂಜೆ ಆಯಿತು. ಹಾಲಲ್ಲಿ ಆಗಿದ್ದಂತಹ ಪೂಜೆ ಇದು. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಹೂವಿನ ಅಲಂಕಾರ ಸತ್ಯನಾರಾಯಣ ಭಗವಂತನಿಗೆ, ಹಾಗೆಯೇ ಅಷ್ಟಲಕ್ಷ್ಮಿಯರಿಗೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿದರು. ಇಷ್ಟು ಚೆನ್ನಾಗಿ, ಇಷ್ಟು ರಿಚ್ಚಾಗಿ ಅಲಂಕಾರ ಮಾಡಿದರು ಅಂತ ಅಂದರೆ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಲಂಕಾರ ಅಂತ. ಇದು ಹಾಲಲ್ಲಿ ಮಾಡ್ತಾ ಇದ್ದಂತಹ ಪೂಜೆ. ಹೋಮವನ್ನು ನೈಟೇ ಮಾಡಿ ಕಂಪ್ಲೀಟ್ ಮಾಡಿದರು. ಫಸ್ಟ್ ಫ್ಲೋರಲ್ಲಿ ಸ್ಪೇಸ್ ಇದೆ, ಅಲ್ಲಿ ಮಾಡಿದ್ದು ಹೋಮನ. ಕಾಂಪೌಂಡ್ ಒಳಗಡೆ 3 ದೇವರುಗಳನ್ನು ಅಲಂಕರಿಸಿ ಕೂರಿಸಿದ್ರು. ನೈಟೇ ದೇವರನ್ನು ಕರ್ಕೊಂಡು ಬಂದು ದೇವಸ್ಥಾನದಿಂದ ಇಲ್ಲಿ ಕೂರಿಸಿರೋ ಅಂಥದ್ದು. ಪೂಜೆ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿರುತ್ತೆ. ಇಷ್ಟು ಅಚ್ಚುಕಟ್ಟಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂದರೆ ನೋಡಲು ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಷ್ಟು ನೀಟಾಗಿ ರಿಚ್ಚಾಗಿ ಅಲಂಕಾರ ಮಾಡಿದ್ದಾರೆ. ಆ ಭಗವಂತ ಈ ಒಂದು ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಯಶಸ್ಸು ತುಂಬಿ ತುಳುಕುವಂತೆ ಮಾಡಲಿ ಅಂತ ಭಗವಂತ ನಾವು ಸಹ ಪ್ರಾರ್ಥಿಸೋಣ. ಇದು ಟೆರೆಸಲ್ಲಿ, ಫಸ್ಟ್ ಫ್ಲೋರಲ್ಲಿ ಟೆರೆಸ್ ಬರುತ್ತೆ. ಸ್ಪೇಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕಾಗಿರ್ಬೋದು, ರಿಲ್ಯಾಕ್ಸ್ ಮಾಡೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ ಪ್ಲೇಸು. ಈ ಥರ ನೋಡಿ ಹೊರಗಡೆಯಿಂದ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದರು, ಅದು ಕಾಣಿಸ್ತಾ ಇದೆ. ಮತ್ತು ಇದು ಮುಂದೆ ಎಂಟ್ರೆನ್ಸಲ್ಲಿ ಚಪ್ರ ಹಾಕಿ ಅಲ್ಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಅದು ಕಾಣಿಸ್ತಾ ಇದೆ. ಇದು ಒಂದು ಮಿರರ್ ಮತ್ತು ಒಂದು ಸಿಂಕ್ ಥರ ಸೆಟ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರಲ್ಲಿ ನೋಡಿ ಪುಟಾಣಿಗಳು ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ಪುಟ್ಟ ರಾಜ್ಕುಮಾರ, ನಮ್ಮ ಅಕ್ಕನ ಮಗ. ಇವನು ಅವ್ರ ಅಣ್ಣ. ಇಬ್ಬರು ಹೇರ್ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಫಸ್ಟ್ ಫ್ಲೋರಿಂದ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಕಂಪ್ಲೀಟ್ ಹಾಲ್ ಕಾಣಿಸ್ತಾ ಇದೆ. ಅಲಂಕಾರ ಏನೇನು ಮಾಡಿದ್ದಾರೆ ಅದೆಲ್ಲ ಕಾಣಿಸ್ತಾ ಇದೆ. ಮತ್ತು ಹೂವಿನ ಅಲಂಕಾರನೂ ಸಹ ಒಂದು ಫಸ್ಟ್ ಫ್ಲೋರಲ್ಲೂ ಸಹ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರಲ್ಲಿ ಒಂದು ನೋಟ. ಅದೇ ಹೋಮ ನಡೀತು ಅಂತ ಹೇಳಿದ್ನಲ್ಲ, ಅಲ್ಲೇ ಆ ಒಂದು ಸ್ಪೇಸಲ್ಲೇ ಹೋಮ ನಡೆದಿದ್ದು. ಮೇಲೆಲ್ಲ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫಸ್ಟ್ ಫ್ಲೋರಲ್ಲಿ 2 ರೂಮು. ಒಂದು ಜಸ್ಟ್ ಪ್ಲೈನಾಗಿ ರೂಮ್, ಕಂಪ್ಲೀಟ್ ಒಂದು ಹಾಲ್ ಥರ, ಪುಟ್ಟ ಹಾಲ್ ಥರ ಇರುತ್ತೆ. ಇನ್ನೊಂದು ಬೆಡ್ಡೆಲ್ಲ ಹಾಕಿ ಪ್ರಿಪೇರ್ ಮಾಡಿರೋವಂಥದ್ದು. ಇದು ನೋಡಿ ಲೆಫ್ಟ್ ಸೈಡು ಈ ಥರ ಒಂದು ಓಪನ್ ಹಾಲ್ ಥರ, ಪುಟ್ಟ ಹಾಲ್ ಥರ ಇದೆ. ಇದು ಟೆರೆಸ್ಗೆ ಹೋಗೋಕ್ಕೆ ಸ್ಟೆಪ್ಸು. ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಸಿದ್ದಾರೆ ನೋಡಿ. ಒಂಥರ ರಿಚ್ ಫೀಲ್ ಕೊಡುತ್ತೆ ಅಲ್ಲಿ ನೀವು ಮನೆಯಲ್ಲಿ ಓಡಾಡ್ತಾ ಇದ್ದರೆ. ಇದು ನೋಡಿ ವಾಲ್ ಡೆಕೋರೇಟ್ ಮಾಡಿರೋದು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಳ್ಳಿಯಲ್ಲಿರೋ ಮನೆ ಅಂತಲೇ ಅನಿಸಲ್ಲ, ಯಾವುದೋ ಸಿಟಿಯಲ್ಲಿ ಮಾಡಿರುವಂತಹ ಮನೆ ಅಂತ ಕಂಪ್ಲೀಟಾಗಿ ಅನಿಸುತ್ತೆ ನೋಡಿ. ಹಾಲ್ಗೆ ಕನೆಕ್ಟ್ ಆಗುತ್ತೆ ಫಸ್ಟ್ ಫ್ಲೋರಿಂದ ಬರ್ತಾ ಇದ್ದರೆ ಸ್ಟೆಪ್ಸ್ ಮುಖಾಂತರ. ಅದು ಕಿಚನ್ನಲ್ಲಿ ಎಲ್ಲ ಕಡೆಯೂ ತುಂಬ ಜನ ಇದ್ದರು. ನಂಗೆ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಹಿಂದಿನ ದಿನವೂ ಅಷ್ಟೇ ನಾವು ಬಂದಿದ್ದೆ ಲೇಟು, ಬಂದು ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇ ಆಯಿತು. ಇದು ಕೆಳಗಡೆ ಇರುವಂತಹ ಒಂದು ರೂಮು. ಥ್ಯಾಂಕ್ ಯು ಆಲ್.